ಯೋಜನೆಯನ್ನ ವಿರೋಧಿಸಿ ಇವತ್ತು 2ನೇ ದಿನದ ಪಾದಯಾತ್ರೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಇದ್ದಾರೆ. ಸರ್, ಇವತ್ತು 2ನೇ ದಿನದ ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ದೀರಾ? ಯಾರು ಮಾತಾಡಲಿ? ಈ ಪಾದಯಾತ್ರೆಯ ಅಗತ್ಯತೆ ಹಾಗೂ ಅವಶ್ಯಕತೆ ಸೃಷ್ಟಿ ಮಾಡಿರುವಂಥದ್ದು ರಾಜ್ಯ ಸರ್ಕಾರ. ಇವತ್ತು 2ನೇ ದಿನಕ್ಕೆ ಮಾಜಿ ಪ್ರಧಾನಮಂತ್ರಿಗಳು ರೈತರ ಮಗ, ನಿರಂತರವಾಗಿ ರೈತರ ಚಳುವಳಿ ಮೂಲಕ ಗುರುತಿಸ್ಕೊಂಡಿರ್ತಕ್ಕಂಥ ಮೊನ್ನೆ ದೇವೇಗೌಡರು ಸಾಹೇಬರು ಚಾಲನೆಯನ್ನು ಕೊಟ್ಟಿದ್ದಾರೆ. ಜೊತೆಯಲ್ಲಿ ರೈತರಿಗೆ ಒಂದು ಸ್ಪಷ್ಟ ಸಂದೇಶವನ್ನು ಕೊಟ್ಟಿದ್ದಾರೆ. ಅವರ ಭೂಮಿಯನ್ನು ಉಳಿಸ್ಕೊಡ್ತಕ್ಕಂಥದ್ದಕ್ಕೆ ಒತ್ತಾಯಪೂರ್ವಕವಾದಂಥ ಈ ಭೂ ಸ್ವಾಧೀನದ ವಿರುದ್ಧವಾಗಿ ಇವತ್ತು ಜನತಾದಳ ಪಕ್ಷವಷ್ಟೇ ಅಲ್ಲ, ನಮ್ಮ ಜೊತೆಯಲ್ಲಿ ನಾಡಿನಾದ್ಯಂತ ಹಲವಾರು ರೈತಾಪಿ ವರ್ಗ, ಅನ್ನದಾತರ ಒಂದು ಅಸ್ತಿತ್ವಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದೇವೆ. ಸರ್, ತಾವು ಪಾದಯಾತ್ರೆ ಆರಂಭಿಸಿದಿರಿ, ಎಲ್ಲ ಒಂದ್ ಕಡೆ ಸರ್ಕಾರಕ್ಕೆ ಬಿಸಿ ಮುಟ್ಟದಂಗೆ ಕಾಣ್ತಾ ಇದೆ. DK ಶಿವಕುಮಾರ್ ಹೇಳ್ತಾರೆ 3 ಕೋಟಿ ಕೊಡ್ತೀವಿ ಅನ್ನುವಂತ ಆಫರ್ ಕೊಡ್ತಾ ಇದ್ದಾರೆ. ಸರ್, ನೀವು ಇಲ್ಲೆಲ್ಲ ನೋಡ್ಬೋದು, ಹೋರ್ಡಿಂಗ್ಗಳಿಗೆ ಖರ್ಚು, ಜಾಹೀರಾತುಗಳಿಗೆ ಕೋಟ್ಯಾಂತರ ರೂಪಾಯಿ ಖರ್ಚು, ಸಮಿತಿ ಮಾಡ್ತೀನಿ ಅಂದರು, ಪರಿಶೀಲನಾ ಸಮಿತಿ 4 ವಾರದ ನಂತರ ಪಾದಯಾತ್ರೆಯ ಹಿಂದಿನ ರಾತ್ರಿ ಸಮಿತಿ ಘೋಷಣೆ ಮಾಡ್ತಾರೆ. ನಿನ್ನೆಯ ದಿನ ಮುಖ್ಯಮಂತ್ರಿಗಳು 2 ಅಲ್ಲ 3 ಕೋಟಿ ಕೊಡ್ತೀನಿ ಎಕರೆಗೆ ಅಂತ ಆಫರ್ ಕೊಡ್ತಾರೆ. ಇವೆಲ್ಲ ನೋಡಿದಾಗ ತಮಗೇನನ್ಸುತ್ತೆ? ಸರ್ಕಾರ ಇಷ್ಟು ದಿನ ಇವೆಲ್ಲ ಆಫರ್ಗಳು ಕೊಡದೆ ಹೋದಂಥದ್ದು, ಇಷ್ಟೆಲ್ಲ ರಿಯಾಕ್ಟ್ ಮಾಡ್ತಾ ಇರ್ತಕ್ಕಂಥ ಸರ್ಕಾರ ಒಳಗಡೆ ಅವರಲ್ಲಿ ಲೋಪಗಳಿದೆ ಅಂತಕ್ಕಂಥದ್ದನ್ನೇ ತಾನೇ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಹಾಗಾಗಿ ಇದೇನು ನಮಗೇನು ಉತ್ತರ ಕೊಡಬೇಕಾಗಿಲ್ಲ. ನಮ್ಮ ಭಾಗದ ರೈತರಿಗೆ ಕಷ್ಟ ಕೇಳೋದಕ್ಕೆ ಯಾರು ಕೂಡ 517ನೇ ದಿನ ಇವತ್ತು ಪ್ರತಿಭಟನಾ ಸ್ಥಳಕ್ಕೆ ಯಾರೂ ಬಂದಿಲ್ಲ. ಹಾಗಾಗಿ ರೈತರ ತೀರ್ಮಾನದೊಂದಿಗೆ ಫ್ರೀಡಂ ಪಾರ್ಕ್ನಲ್ಲಿ ಶಾಂತಿಯುತವಾದಂಥ ಈ ಒಂದು ಪಾದಯಾತ್ರೆಗೆ ವಿಧಾನಸೌಧಕ್ಕೂ ಕೂಡ ಹೋಗಿ ಒಂದಷ್ಟು ಜನ ರೈತಾಪಿ ವರ್ಗ ಇವತ್ತು ಮುಖ್ಯಮಂತ್ರಿಗಳಿಗೆ, ರಾಜ್ಯ ಸರ್ಕಾರಕ್ಕೆ ಪ್ರಶ್ನೆ ಮಾಡುವಂಥದ್ದು ಆಗಬೇಕು ಅಂತಕ್ಕಂಥದ್ದು ಇವತ್ತು ರೈತರ ಒಂದು ಆಗ್ರಹ ಇದೆ. ಅವರ ಜೊತೆಯಲ್ಲಿ ಜನತಾದಳ ಪಕ್ಷ ಗಟ್ಟಿಯಾಗಿ ನಿಂತಿದೆ. ಸರ್, ತಾವು ರೈತರ ಪರವಾಗಿ ನಿಂತಿದ್ದೀರಿ, ಆದ್ರೆ ಎಲ್ಲ ಒಂದು ಕಡೆ DK ಶಿವಕುಮಾರ್ ಆಗಿರ್ಬೋದು, ಬಾಲಕೃಷ್ಣ ಅವರಾಗಿರ್ಬೋದು, ಇದು ರಾಜಕೀಯಕ್ಕೋಸ್ಕರ ಮಾಡ್ತಾ ಇದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಬೇಳೆ ಬೇಯಿಸುವಂತ ಪ್ರಯತ್ನ ಆಗ್ತಾ ಇದೆ ಅನ್ನುವಂತ ಆರೋಪ ಇದೆ. ಮತ್ತಿನ್ನೇನು ಉಳಿದಿದೆ ಮಾತಾಡೋದಕ್ಕೆ? ಈಗ ಹೊಸದಾಗೆ ಮಂತ್ರಿಗಳಾಗಿದ್ದಾರೆ. ನಾನು ಯಾವುದೋ ಒಂದು ಚಾನೆಲ್ನಲ್ಲಿ ನೋಡ್ತಾ ಇದ್ದೆ, ಅಕ್ವಿಸಿಷನ್ ಯಾವ ಆ್ಯಕ್ಟಲ್ಲಿ ಆಗಿದೆ ಅಂತ ಗೊತ್ತಿಲ್ಲ. 2013ರ LARR ಆ್ಯಕ್ಟು ಡಾಕ್ಟರ್ ಮನಮೋಹನ್ ಸಿಂಗ್ ಜಿರವರು ಮಾಡಿರ್ತಕ್ಕಂಥ ಅವ್ರದ್ದೇ ಸರ್ಕಾರ ಇದ್ದಂಥ ಕಾಲದಲ್ಲಿ 13ರಲ್ಲಿ ಆ ಆ್ಯಕ್ಟನ್ನು ಮಾಡಬೇಕಾಗಿತ್ತು. ಆದರೆ ರಾಜ್ಯ ಸರ್ಕಾರದ ಕೂಡ ಆ್ಯಕ್ಟಲ್ಲಿ 1987ರ ಆ್ಯಕ್ಟಲ್ಲಿ ಮಾಡ್ತಾ ಇದ್ದಾರೆ. ನನಗೆ ಕೂಡ ಅಂದರೆ ಏನು ಅಂತ ಗೊತ್ತಿಲ್ಲ ಅಂತಾರೆ. ಅವೆಲ್ಲ ತಿಳ್ಕೊಂಡ್ಮೇಲೆ, ವಿಷಯಗಳೆಲ್ಲ ಅವ್ರು ಗ್ರಹಿಕೆ ಮಾಡ್ಕೊಂಡ್ಮೇಲೆ ನಾನು ಬರ್ತೀನಿ, ಕೂತ್ ಮಾತಾಡೋಣ. ಫಸ್ಟ್ ಕೂಡ ಆ್ಯಕ್ಟ್ ಅಂದ್ರೆ ಏನು ಅಂತ ತಿಳ್ಕೊಳ್ಳಿ, ಆಮೇಲೆ ಚರ್ಚೆ ಮಾಡೋಣ. ಓಕೆ, ಇದಿಷ್ಟು ನಿಖಿಲ್ ಕುಮಾರಸ್ವಾಮಿ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ಬಸವರಾಜ್, ರಾಜ್ ನ್ಯೂಸ್, ರಾಮನಗರ.